ಬಿಟ್ಬಿಡಿ ಅಣ್ಣ. ನನ್ನ ಮಗುಗೆ ಏನು ಮಾಡಬೇಡಿ, ನನ್ನ ಮಗನ ಕೊಲ್ಬೇಡಿ. ಸಾವುಕಾರ್ರೆ ನನ್ನ ಮಗುನ ಬಲಿ ಕೊಡ್ಬಿಡಿ. ಬೇಕಾದ್ರೆ ನಿಮ್ಮನೇಲಿ ಸಹಾಯವರೆಗೂ ಜೀತ ಮಾಡಿ ನನ್ನ ಸಾಲ ತೀರಿಸ್ತೀನಿ. ನರಬಲಿ ಸಮರ್ಪಣಂ ಸ್ವಾಹ. ಬೇಕಾದ್ರೆ ದಯವಿಟ್ಟು ನನ್ನನ್ನು ಬಲಿ ಕೊಟ್ಬಿಡಿ. ಇದಕ್ಕೆಲ್ಲ ನಾನೇ ಕಾರಣ. ನನ್ನ ಹೆಂಡತಿ ಮಗುನ ಬಿಟ್ಬಿಡಿ ಸಾವುಕಾರ್ರೆ. ಸಾವುಕಾರ ತಗೋ ಕತ್ತಿ, ಕೊಡು ಬಲಿ. ಅಯ್ಯೋ 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 ದೇವ್ರೆ, ನನ್ನ ಮಗುನ ಕಾಪಾಡೋರು ಯಾರು ಇಲ್ವೇ? ಬಲಿಯಿಂದ ಭಗವಂತ ಒಲೆಯುತ್ತಾನೆಂದು ಯಾರು ಹೇಳಿದರು ನಿಮಗೆ? ಎಷ್ಟೋ ಪಶು ಪಕ್ಷಿ ಮೃಗಾದಿಗಳ ಜನ್ಮವನ್ನು ದಾಟಿ ಬರುವ ಈ ಜನ್ಮವನ್ನು ಪುಣ್ಯ ಕಾರ್ಯವನ್ನು ಮಾಡಿ ಭಗವಂತನ ಪಾದವನ್ನು ಸೇರುವ ಬದಲು ಈ ರೀತಿಯ ಪಾಪ ಕೃತ್ಯಗಳನ್ನು ಮಾಡಿ ನರಕದಲ್ಲಿ ನಾರಲು ಹೊರಟಿದ್ದೀರಾ? ಪ್ರಾಯಶ್ಚಿತ್ತವೇ ಇಲ್ಲದ ಪಾಪದ ಕೃತ್ಯ ಶಿಶು ಹತ್ಯೆ ಎಂದು ತಿಳಿದಿದೆಯೇ ನಿಮಗೆ? ಹೇ ಸನ್ಯಾಸಿ, ಪಾಪ ಪುಣ್ಯದ ಕತೆ ಹೇಳಿದ್ರೆ ಕೇಳ್ಕೊಂಡು ಕೂರೋಕೆ, ಚಪ್ಪಾಳಿ ಹೊಡಿಯೋಕೆ ಇಲ್ಲಿ ಯಾರು ಇಲ್ಲ. ನೀವು ಹೇಳೋ ಕರ್ಮದ ಸಿದ್ಧಾಂತದಲ್ಲಿ ಸತ್ತ ಮೇಲೆ ಸಿಗೋ ಸ್ವರ್ಗ ನರಕಗಳನ್ನ ನೋಡ್ಬಂದು ವರದಿ ಒಪ್ಪಿಸಿದವರು ಭೂಮಿ ಮೇಲೆ ಯಾರೂ ಇಲ್ಲ. ನಿಮ್ಮ ಕತೆ ಕೇಳಿ ಮರುಳಾಗೋ ಅಷ್ಟು ಮೂರ್ಖರಲ್ಲ ನಾವು. ಮನುಷ್ಯರಾಗಿ ಹುಟ್ಟಿದ್ದೇವೆ. ಭೋಗ ಭಾಗ್ಯಗಳನ್ನು ಪಡೆದು ನಾವು ವೈಭೋಗದಿಂದಿರಲು ಏನ್ ಬೇಕಾದ್ರೂ ಮಾಡ್ತೇವೆ. ಏನು ಬೇಕಾದರೂ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು? ಸಿದ್ಧಾಂತಗಳು, ದೇವರು, ದೆವ್ವಗಳನ್ನು ಬದಿಗಿಟ್ಟು ನೋಡಿದರೂ ನಿಮ್ಮ ಹಾಗೆ ಪ್ರತಿ ಜೀವಿಗೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ. ಸಬಲರಾದವರು ದುರ್ಬಲರನ್ನು ಹಿಂಸಿಸಿ ಕೊಂದು ಬದುಕುವುದನ್ನು ಈ ಮನುಕುಲ ಒಪ್ಪುತ್ತದೆಯೇನು? ನಿಮ್ಮ ದುರಾಸೆಗೋಸ್ಕರ ಈ ಪುಟ್ಟ ಕಂದಮ್ಮನನ್ನು ಬಲಿ ಕೊಡಲು ಹೊರಟಿರುವಿರಲ್ಲ. ನಿಮಗೆ ಮನುಷ್ಯತ್ವವೇ ಇಲ್ಲವೇ? ಇದು ಮನುಷ್ಯತ್ವದ ರಾಕ್ಷಸತ್ವದ ಬಗ್ಗೆ ಚರ್ಚೆ ಮಾಡೋಕೆ ವಿದ್ಯಾಪೀಠ ಅಲ್ಲ, ಬಲಿಪೀಠ. ನಿಮ್ಮ ವಿಚಾರಕ್ಕೆ ನಾವು ಹೇಗೆ ತಲೆ ಹಾಕೋದಿಲ್ವೋ ನಮ್ಮ ವಿಚಾರಕ್ಕೂ ತಲೆ ಹಾಕಬೇಡಿ.